ಅರಳು ಪ್ರತಿಭೆ ಇದು ಬಾಲ ಸಾಧಕರ ಕಥೆ. ಮಕ್ಕಳೆಂದರೆ ಪ್ರತಿಭೆಗಳನ್ನು ಅಡಗಿಸಿಟ್ಟುಕೊಂಡಿರುವ ಸುಂದರ ಹೂಗಳು. ಅಂತಹ ಸುಂದರ ಹೂಗಳನ್ನು ಅವರಲ್ಲಿರುವ ಅಪೂರ್ವ ಪ್ರತಿಭೆಗಳನ್ನು ಪರಿಚಯಿಸುವ ವಿಶೇಷ ಚಾನೆಲ್ನ ವಿಶೇಷ ಅಂಕಣವೇ ಅರಳು ಪ್ರತಿಭೆ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಬಾರಿಯ ಅರಳು ಪ್ರತಿಭೆ ಕಾರ್ಯಕ್ರಮದಲ್ಲಿ ಬಾಲ್ಯದಲ್ಲೇ ಸಾಹಿತ್ಯ, ನಿರೂಪಣೆ ಮತ್ತು ಯಕ್ಷಗಾನದಲ್ಲಿ ತಮ್ಮ ಸಾಧನೆಯನ್ನು ತೋರಿಸುತ್ತಿರುವಂತಹ ಹರ್ಷಿತಾ ಪೆರ್ಲಾ ಅವರ ಪರಿಚಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ಅರಳು ಪ್ರತಿಭೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಾಹಿತ್ಯ ಹಾಗೂ ಕಲಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಿರುವ ಪ್ರತಿಭಾನ್ವಿತ ಹುಡುಗಿ ಹರ್ಷಿತಾ ಪೆರ್ಲಾ ಇವರು. ಹರ್ಷಿತಾ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ನಮಸ್ತೆ. ಹರ್ಷಿತಾ, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಹಾಗೂ ಈ ಆಸಕ್ತಿ ನಿಮಗೆ ನಿಮ್ಮ ಮನೆಯ ವಾತಾವರಣದಿಂದಲೇ ಚಿಗುರಿರುವಂಥದ್ದಾ? ಖಂಡಿತವಾಗಿ ನಾನು ಚಿಕ್ಕದಿರುವಾಗಲೇ ಪರಿಸರ ಸ್ನೇಹಿ, ಪ್ರಕೃತಿಯ ಬಗ್ಗೆ ಒಂದಿಗಿನ ಒಡನಾಟ, ಪ್ರಕೃತಿಯೊಂದಿಗೆ ಸ್ನೇಹ ಜಾಸ್ತಿ ನನಗೆ. ಹಾಗೆ ನಾನು ಚಿಕ್ಕ ವಯಸ್ಸಿಂದಲೇ ಶಾಲೆಯಲ್ಲಿ ಏನಾದರೂ ಹಾಡೋದು, ಟೀಚರ್ಸ್ನವರು ಹಾಡಿಸ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಮನೆಗೆ ಬಂದು ನನ್ನಷ್ಟಕ್ಕೆ ನಾನೇ ಸ್ವರಚಿತವಾಗಿ ಏನಾದರೂ ಸಾಲುಗಳನ್ನು ಬರಿತಾ ಇದ್ದೆ. ಹಾಗೆ ಒಂದು ಫಾರ್ ಎಕ್ಸಾಂಪಲ್, ಈಗ ಮಳೆ ಬಂದ ಟೈಮಲ್ಲಿ ಮಳೆ ಬಂದಾದ ಮತ್ತೆ ಆ ನೇಚರ್ ಏನಿರುತ್ತೆ ಅದರ ಬಗ್ಗೆ ಡಿಸ್ಕ್ರೈಬ್ ಆಗಿ ಅದನ್ನು ಒಂದು ಲೈನ್ಸ್ ಆಗಿ ಬರಿತಾ ಇದ್ದೆ. ಹಾಗೆ ಅದನ್ನ ಬರೆದು ನಾನು ನನ್ನ ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ಅವರು ಅದನ್ನು ಸಂತೋಷ ಪಡ್ತಿದ್ರು, ಅದನ್ನು ಪ್ರೋತ್ಸಾಹಿಸ್ತಾ ಇದ್ದರು. ಅನ್ನಷ್ಟಕ್ಕೆ ನಾನು ಅದನ್ನ ನನ್ನದೇ ಓನ್ ಟ್ಯೂನಲ್ಲಿ ಹಾಡೋದು, ಬರೆಯೋದು ಹಾಗೆಲ್ಲ ಖಂಡಿತ ಮನೆಯಿಂದಲೇ ಹುಟ್ಟಿದ್ದು ಅಂತ ಹೇಳ್ಬೋದು. ನಿಮ್ಮ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನನ್ನ ಅಪ್ಪನ ಹೆಸರು ಐತಪ್ಪ, ಹಾಗೆ ಅಮ್ಮನ ಹೆಸರು ನಳಿನಿ. ಮನೆ ಪರ್ಲಾ, ಪಲಕನದಲ್ಲಿ. ನಿಮ್ಮ ಬಾಲ್ಯದ ದಿನಗಳು ಹಾಗೂ ನಿಮ್ಮ ಈ ಶಾಲಾ ಜರ್ನಿ ಹೇಗಿತ್ತು? ತುಂಬ ಮೆಮೊರೇಬಲ್ ಆಗಿತ್ತು. ನಾನು LKG UKGಗೆ ಪರ್ಲಾದಲ್ಲಿ ಶ್ರೀ ಬಾಲಭಾರತಿ ವಿದ್ಯಾಕೇಂದ್ರ ಅಂತ ಹೇಳಿ ಒಂದು ಇತ್ತು, ಪ್ರೈಮರಿ ಸ್ಕೂಲ್, ಅಲ್ಲಿ ಹೋದದ್ದು LKG UKG. ಅದಾದ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಪರ್ಲಾ SNALP ಸ್ಕೂಲಲ್ಲಿ. ಅದಾದ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಬದಿಯಡ್ಕ ಶ್ರೀ ಭಾರತಿ ವಿದ್ಯಾಪೀಠ ಸ್ಕೂಲಲ್ಲಿ. ಪ್ರೈಮರಿ ಸ್ಕೂಲ್ ತುಂಬ ಒಳ್ಳೆದಿತ್ತು. ಫುಲ್ ಹಾಡೋದು, ಡ್ಯಾನ್ಸ್ ಮಾಡೋದು, ಆ ರೀತಿ ಒಂದು ಬಾಲ್ಯದಾಗಿ ತುಂಬ ಖುಷಿ ಇತ್ತು. ಅದಾದ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕೂಡ ಹಾಗೆ ಒಳ್ಳೆ ನೆನಪಿತ್ತು, ಒಳ್ಳೆ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಇತ್ತು. ಅದಾದ ಮತ್ತೆ ನನ್ನನ್ನು ಅಪ್ಪ ಅಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಶ್ರೀ ಭಾರತಿ ವಿದ್ಯಾಪೀಠ ಸ್ಕೂಲಿಗೆ ಅಡ್ಮಿಟ್ ಮಾಡಿದರು. ಅಲ್ಲಿ ನಾನು ಎಜುಕೇಷನ್ ನಾಲೆಜ್ನ ಜೊತೆಗೆ ಒಳ್ಳೆಯ ಒಂದು ಸಂಸ್ಕೃತಿ, ಒಂದು ಡಿಸಿಪ್ಲಿನ್ ಮ್ಯಾನರ್, ಹಾಗೆ ಒಂದು ಗುಡ್ ಬಿಹೇವಿಯರ್ ಸ್ಟೈಲನ್ನು ಅಲ್ಲಿ ಕಲ್ತಿದ್ದೇನೆ. ಇವತ್ತು ನಾನಿಲ್ಲಿ ಒಂದು ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದು ಅಲ್ಲಿ ಶಾಲೆಯ ಕಾರಣ. ಆಮೇಲೆ ಸ್ಕೂಲಲ್ಲಿ ಟೀಚರ್ಸ್ ಸರ್ ಎಲ್ಲರೂ ಒಳ್ಳೆ ಸಪೋರ್ಟಿವ್ ಆಗಿದ್ದರು. ನಮ್ಮ ತಪ್ಪುಗಳನ್ನೆಲ್ಲ ತಿದ್ದಿ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ಅಪ್ಪ ಅಮ್ಮ ಕೂಡ ಹಾಗೆ ಸದಾ ಬೆನ್ನೆಲುಬಿನ ಹಾಗೆ ನನ್ನೊಟ್ಟಿಗೆ ನಾನಿದ್ದೇನೆ ಅಂತ ಹೇಳಿ ನನ್ನ ಒಟ್ಟಿಗೆ ನಿಂತು ಸಹಕರಿಸಿ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಫ್ರೆಂಡ್ ಸರ್ಕಲ್ ಕೂಡ ತುಂಬ ಒಳ್ಳೆಯದಿತ್ತು. ನಾನು ಕವನ ಎಲ್ಲ ನನಗೆ ಇನ್ನೊಬ್ಬರ ಬಗ್ಗೆ ಕವನ ಬರೆಯುವುದು, ಅದನ್ನು ವ್ಯಕ್ತಪಡಿಸು ಅಂತ ಹೇಳಿದ್ರೆಲ್ಲ ತುಂಬ ಇಷ್ಟ. ಆಗ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ನನ್ನ ಬಗ್ಗೆ ಒಂದು ಕವನ ಬರಿ ಅಂತೆಲ್ಲ. ಅದನ್ನು ನಾನು ಬರಿತಾ ಇದ್ದೆ, ಅದನ್ನು ಅವರಿಗೆ ಓದೋದು, ಅದನ್ನು ಅವರು ಅದನ್ನು ಅವರು ಖುಷಿಯಲ್ಲಿ ಕಮೆಂಟ್ ಮಾಡ್ತಾಯಿದ್ರು, ಒಳ್ಳೆ ಖುಷಿಯಲ್ಲಿತ್ತು. ಹಾಗೆ ಅಲ್ಲಿ ಜೂನಿಯರ್ಸ್ ಸೀನಿಯರ್ಸ್ ಕೂಡ ಹಾಗೆ ಸ್ಕೂಲಲ್ಲಿ ಒಂದು ಅಕ್ಕ ತಂಗಿ, ಅಣ್ಣ ತಮ್ಮ ಅಂತ ಹೇಳುವ ಆ ಒಂದು ಬಾಂಡಿಂಗಲ್ಲಿತ್ತು. ಹಾಗೆ ನಾಲೆಜ್, ಎಜುಕೇಷನ್, ಒಳ್ಳೆ ಸ್ಕಿಲ್ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಎಲ್ಲ ರೀತಿಯಲ್ಲಿ ಕೂಡ ಬಾಲ್ಯದ ಜೀವನ ತುಂಬ ಖುಷಿಯಾಗಿತ್ತು. ಒಂದು ಸ್ಕೂಲ್ ಜರ್ನಿ ಅಂತ ಹೇಳುವಾಗ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಕಳೆದಂತಹ ಕ್ಷಣಗಳು ತುಂಬ ಮೆಮೊರೇಬಲ್ ಆಗಿರ್ತದೆ, ಎವರ್ಗ್ರೀನ್ ಅದು. ಅದೇ ರೀತಿ ಬಾಕಿ ವಿದ್ಯಾಭ್ಯಾಸದ ಕಡೆಗೆ ನೋಡಿದ್ರು ಕೂಡ ತುಂಬ ಒನ್ ಆಫ್ ದಿ ಬೆಸ್ಟ್ ಐ ಚೂಸನ್, ಆ್ಯಂಡ್ ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್ ಐ ಆಮ್ ದಿ ಸ್ಟೂಡೆಂಟ್ ಆಫ್ ಶ್ರೀ ಭಾರತಿ ವಿದ್ಯಾಪೀಠ ಸ್ಕೂಲ್. ಮತ್ತು ಮೇಯ್ನಾಗಿ ನಮಗೆ ಹೈಸ್ಕೂಲಲ್ಲಿ UP ಹೈಸ್ಕೂಲಲ್ಲೆಲ್ಲ ನಮಗೆ ಒಬ್ಬರು ಕನ್ನಡ ಸರ್ ಇದ್ದರು, ಗಣೇಶ್ ಆಚಾರ್ಯ ಅಂತ ಹೇಳಿ. ಅವರು ನಮಗೆ ಡೈಲಿ ಕನ್ನಡ ಕಾಪಿಯಲ್ಲಿ ನಿಮ್ಮದೇ ಸ್ವರಚಿತ ಕಥೆಯ
ಕವನ ಅದನ್ನೆಲ್ಲ ಬರೆದು ಕೊಡಲಿಕ್ಕೆ ಆ ರೀತಿ ಇತ್ತು. ಕಾಪಿಯಲ್ಲಿ ಪಾಠ ಪುಸ್ತಕದ್ದು ಬರೀಲಿಕ್ಕಿಲ್ಲ, ಅಂಥದ್ದೆಲ್ಲ ಬರೀಲಿಕ್ಕೆ. ಆಗ ನಾನು ಡೈಲಿ ಸಂಜೆ ಕಾಪಿಯಲ್ಲಿ ಏನಾದರೂ ಒಂದು ಹೊಸ ರೀತಿಯಲ್ಲಿ ಕವನ, ಹೊಸ ವಿಷಯದ ಬಗ್ಗೆ ಕವನವನ್ನೆಲ್ಲ ಬರಿತಾ ಇದ್ದೆ. ಅದನ್ನು ಅವರು ಓದ್ತಾ ಇದ್ದರು, ಅವರು ಒಳ್ಳೆ ಪ್ರಶಂಸನೆಯನ್ನು ಕೊಡ್ತಾ ಇದ್ದರು, ಸಪೋರ್ಟ್ ಮಾಡ್ತಿದ್ರು, ಅವರೊಂದು ಪ್ರೋತ್ಸಾಹಿಸ್ತಿದ್ರು. ಸೊ ಅದೊಂದು ತುಂಬ ಕವನಗಳನ್ನು ರಚಿಸಲಿಕ್ಕೆ ಅದೊಂದು ಕಾರಣ ಆಯಿತು. ಹಾಗೆ ಯಾವುದೇ ಒಂದು ಪ್ರತಿಭೆ ಆಗಲಿ ಅದಕ್ಕೆ ಒಂದು ವೇದಿಕೆ ಅಂತ ಹೇಳೋದು ಮುಖ್ಯ ಆಗಿರ್ತದೆ. ಹಾಗೆ ನಾನು ಒಂದು 6th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಬ್ಬರು ಬಾಲಕೃಷ್ಣ ಏಲ್ಕಾನ್ ಅಂತ ಹೇಳಿ ಕವಿಗಳು, ಅವರು ಆ ಟೈಮಲ್ಲಿ ಸುಭಾಷ್ ಪೆರ್ಲ ಸರ್ ಅವರು ಸವಿಹೃದಯದ ಕವಿಮಿತ್ರ ಅಂತ ಹೇಳುವ ವೇದಿಕೆಯನ್ನು ಒಂದು ಉದ್ಘಾಟನೆ ಮಾಡಿದರು. ಆವಾಗ ಮೊದಲು ಅಲ್ಲಿ ನಡೆದಂತಹ ಒಂದು ಕವಿಗೋಷ್ಠಿ ಹಾಗೆ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ಇತ್ತು. ಅಲ್ಲಿಗೆ ಬಾಲಕೃಷ್ಣ ಸರ್ ಹೇಳಿದರು, ನೀನು ಅಲ್ಲಿ ಬಾ, ಹೀಗೆಲ್ಲ ಒಂದು ಕಾರ್ಯಕ್ರಮ ಉಂಟು ಅಂತ. ಹಾಗೆ ನಾನು ಹೋದೆ ಅಲ್ಲಿಗೆ. ಸುಭಾಷ್ ಸರ್ ಅವರು ತುಂಬ ಖುಷಿಯಿಂದ ನನ್ನನ್ನು ಸ್ವಾಗತಿಸಿದರು. ಸೊ ಫಸ್ಟ್ ಟೈಮ್ ನನ್ನ ಒಂದು ಮೊದಲ ಕವಿಗೋಷ್ಠಿ ಅದು. ಅವತ್ತು ಭಾಗವಹಿಸಿದ್ದೆ. ಅಲ್ಲಿಂದ ಈ ಜರ್ನಿ ಒಂದು ಸ್ಟಾರ್ಟ್ ಆಯಿತು ಅಂತ ಹೇಳ್ತೆ. ನೀವು ಇದುವರೆಗೆ ಭಾಗವಹಿಸಿದಂತಹ ಸಾಹಿತ್ಯ ಕಾರ್ಯಕ್ರಮಗಳು ಯಾವುವು ಅಂತ ಹೇಳ್ಬೋದಾ? ಸುಮಾರು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಹಲವಾರು ಕವಿಗೋಷ್ಠಿಗಳಲ್ಲಿ ಎಲ್ಲ. ನನಗೆ ತುಂಬ ಮರೀಲಿಕ್ಕಾಗದಂತಹ ನೆನಪುಗಳಾಗಿಂತ ಒಂದು ಸಲಿಲ ಅಕ್ಷರ ಪಯಣ ಅಂತ ಹೇಳಿ ಸವಿಹೃದಯದ ಕವಿಮಿತ್ರರ ವೇದಿಕೆಯಿಂದ ಮಾಡಿದಂಥ ಒಂದು ಕವಿಗೋಷ್ಠಿ. ಅದು ಒಂದು ದಿನ ಫುಲ್ ಕಣ್ಣೂರು ಬೋಟ್ ಹೌಸಲ್ಲಿ ಇದ್ದ ಪ್ರೋಗ್ರಾಮ್. ಫುಲ್ ಬೋಟಲ್ಲೇ ಕವಿಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆಲ್ಲ ತುಂಬ ನಡೆದಿತ್ತು. ಬಹುಭಾಷಾ ಕವಿಗೋಷ್ಠಿ. ಅವತ್ತು ನಾನು ಅಲ್ಲಿ ಸಂಸ್ಕೃತ ಕವನವನ್ನು ವಾಚನ ಮಾಡಿದ್ದು. ಅದು ಮೊದಲ ಬಾರಿಗೆ ನಾನು ಸಂಸ್ಕೃತ ಕವನವನ್ನು ವಾಚನ ಮಾಡಿದ್ದು. ಮಂಜೇಶ್ವರ ಗೋವಿಂದ ಪೈ ಅವರ ಸ್ಮಾರಕ ಭವನ ಗಿಳಿಬಿಂಡು ಅಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಕಾವ್ಯ ಸಂಸ್ಕೃತಿ ಯಾನ ಅಂತ ಹೇಳಿ. ಅದು ತುಂಬ ಅಲ್ಲಿ ಆ ಒಂದು ಗೋವಿಂದ ಪೈ ಅವರ ಬಗ್ಗೆ ತುಂಬ ಕೇಳಿದ್ದೇವೆ ಆಯಿತು. ಒಳ್ಳೆ ಕವಿಗಳು, ದೊಡ್ಡ ಕವಿಗಳು. ಅವರ ಒಂದು ಸ್ಮಾರಕ ಭವನಕ್ಕೆ ನನಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ತುಂಬ ಸಂತೋಷ ಆಯಿತು ಆ ಒಂದು ಅನುಭವ. ಹಾಗೆ ನಮ್ಮ ಪಠ್ಯಪುಸ್ತಕದಲ್ಲಿ, ಕನ್ನಡ ಪಠ್ಯಪುಸ್ತಕದಲ್ಲಿ ಡಾಕ್ಟರ್ ರಮಾನಂದ ಬನಾರಿ ಅವರ ಕವನಗಳಿತ್ತು, ಅದನ್ನು ಕಲ್ತಿದ್ದೇವೆ ಆಯಿತು. ಆ ದಿವಸ ಡಾಕ್ಟರ್ ರಮಾನಂದ ಬನಾರಿ ಅವರನ್ನು ನನಗೆ ಕಣ್ಣಾರೆ ನೋಡಲಿಕ್ಕೆ ಸಿಕ್ಕಿತ್ತು. ಅವ್ರ ಜೊತೆಗೆ ಮಾತಾಡಿದೆ, ಅವರ ಆಶೀರ್ವಾದವನ್ನು ಪಡ್ಕೊಂಡೆ. ತುಂಬ ಖುಷಿಯಾಗಿತ್ತು. ಮತ್ತು ನವಪುರಂ ಪುಸ್ತಕ ದೇವಾಲಯದಲ್ಲಿ ಒಂದು ಬಹುಭಾಷಾ ಕವಿಗೋಷ್ಠಿ ಇತ್ತು. ಅಲ್ಲಿ 2 ಸರ್ತಿ ಆಗಿದೆ ಕವಿಗೋಷ್ಠಿ. ಅಲ್ಲಿ ಮಲಯಾಳಿಗಳು ಹಾಗೂ ಅವರ ಮಲಯಾಳ ಕವನಗಳ ಜೊತೆಗೆ ನಮ್ಮ ಕನ್ನಡಿಗರ ಕನ್ನಡ ಕವನಗಳು, ಹಾಗೆ ಅಲ್ಲಿ ಬಹುಭಾಷಾ ಕವಿಗೋಷ್ಠಿ, ಬೇರೆ ಬೇರೆ ಇಂಗ್ಲೀಷ್, ಕನ್ನಡ, ಹವ್ಯಕ, ಕರಾಡ, ಕೊಂಕಣಿ, ಮರಾಠಿ, ಹೀಗೆ ಹಲವಾರು ಕವಿಗೋಷ್ಠಿ, ಕವಿತೆಗಳನ್ನು ವಾಚಿಸೋದು ಹಾಗೆಲ್ಲ ಇತ್ತು. ಹಾಗೆ ಅದೇ ರೀತಿ ತುಂಬ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ. ನೀವು ಕನ್ನಡ, ಇಂಗ್ಲಿಷ್, ಸಂಸ್ಕೃತಿ 3 ಭಾಷೆಗಳಲ್ಲಿ ಬರೀತಿದ್ದೀರಾ ಅಂತ ಕೇಳ್ಪಟ್ಟಿದ್ದೇನೆ. ಇದು ನಿಮಗೆ ಹೇಗೆ ಕರಗತಾಯಿತು? ಕನ್ನಡ, ಇಂಗ್ಲೀಷ್, ಸಂಸ್ಕೃತ 3 ಭಾಷೆಗಳಲ್ಲಿ ಕೂಡ ಕವನ ಬರೀಲಿಕ್ಕೆ ನಮಗೆ ಸ್ಕೂಲಲ್ಲಿ ಕಲೋತ್ಸವ ಕಾಂಪಿಟಿಷನ್ ಎಲ್ಲ ಇರ್ತಾಯಿದ್ರು. ಅದರಲ್ಲಿ 3 ಲ್ಯಾಂಗ್ವೇಜಲ್ಲಿ ಕೂಡ ಬರೆಯುವ ಕಾಂಪಿಟಿಷನ್ಸ್ ಎಲ್ಲ ಇತ್ತು. ಆಗ ನಾನು ಅದಕ್ಕೆಲ್ಲ ಸೇರ್ತಾ ಇದ್ದೆ. ಫಸ್ಟ್ ಪ್ರೈಸ್ ಎಲ್ಲ ಬರ್ತಾಯಿತ್ತು. ಹಾಗೆ ಅದೊಂದು ಇನ್ಫ್ಲುಯೆನ್ಸ್ ಅದು. ಮತ್ತು ಹೀಗೆ ಹಲವಾರು ಬಹುಭಾಷಾ ಕವಿಗೋಷ್ಠಿಗಳಲ್ಲೆಲ್ಲ ಭಾಗವಹಿಸುವಾಗ ನಾವು ಒಂದೇ ಸೇಮ್ ಭಾಷೆಯಲ್ಲಿ ಕವನಗಳನ್ನು ಬರೆಯುವುದಕ್ಕಿಂತ ಬೇರೆ ಬೇರೆ ಭಾಷೆಯಲ್ಲಿ ಬರೆದು ಅದು ಒಂದು ಸ್ವಲ್ಪ ವಿಭಿನ್ನವಾಗಿದ್ದರೆ ಅದು ಚೆಂದ ಅಲ್ವಾ? ಹಾಗೆ ಆ ರೀತಿಯಾಗಿ ಕೂಡ ಬರೀಲಿಕ್ಕೆ ಅಭ್ಯಾಸ ಮಾಡಿದ್ದು. ಹಾಗೆ ಟೀಚರ್ಸ್ ಎಲ್ಲ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಆಗ ಅದು ಅದೇ ರೀತಿ ಮುಂದುವರಿಯಿತು. ಹಾಗೆ ಕನ್ನಡದಲ್ಲಿ ಸ್ವಲ್ಪ ನನಗೆ ಜಾಸ್ತಿ ಒಲವು, ಹಾಗೆ ಒಂದು ಕನೆಕ್ಷನ್ ಜಾಸ್ತಿ, ಹಾಗಾಗಿ ಕನ್ನಡದಲ್ಲಿ ಜಾಸ್ತಿ ಬರಿತಾ ಇದ್ದೆ. ಮತ್ತೆ ಸಂಸ್ಕೃತ, ಇಂಗ್ಲೀಷ್, ಹಾಗೆ ಈಗ ಇಂಗ್ಲೀಷಲ್ಲಿ ಕೂಡ ತುಂಬ ಬರೆದಿದ್ದೇನೆ. ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೀತಾ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಹ ವಹಿಸಿಕೊಂಡಿದ್ದೀರಿ. ಇದರ ಅನುಭವವನ್ನು ಸ್ವಲ್ಪ ಹಂಚಿಕೊಳ್ಬೋದಾ?
ಕಾಸರಗೋಡಲ್ಲಿ ನಡೆದಂತಹ ಚುಟುಕು ಸಾಹಿತ್ಯ ಸಮ್ಮೇಳನ. ಅದು ನಾನು 9ನೇ ತರಗತಿಯಲ್ಲಿರುವಾಗ ನನಗೆ ಸಿಕ್ಕಿದಂತಹ ಒಂದು ದೊಡ್ಡ ಅವಕಾಶ. ಅದು ಕರ್ನಾಟಕ ಹಾಗೂ ಕೇರಳ ಮಕ್ಕಳ ಸಾಹಿತ್ಯ ಸಮ್ಮೇಳನ. ಅದೊಂದು ಮರೆಯಲಾಗದ ಮೊದಲ ಅನುಭವ ಹಾಗೂ ಕರ್ನಾಟಕದವರು ಕೇರಳದವರು ಒಟ್ಟಿಗೆ ಸೇರಿ ಮಾಡಿದಂತಹ ಕಾರ್ಯಕ್ರಮ. ಅದು ಸರ್ವಸಭಾ ಅಧ್ಯಕ್ಷತೆಯಾಗಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದೊಂಥರ ವಿಭಿನ್ನ ಅನುಭವ ಅಂತ ಹೇಳ್ಬೋದು. ದೊಡ್ಡ ವೇದಿಕೆ, ದೊಡ್ಡ ಹಿರಿಯ ಕವಿಗಳು, ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದರು ಅಲ್ಲಿ. ನನಗೆ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲಿ ಕೆಲವರು ಅಧ್ಯಕ್ಷರ ಭಾಷಣ ಮಾಡುವಾಗ ಅದು ಕೇಳಿಗೆ ತುಂಬ ಚೆಂದ ಇರ್ತದೆ. ಕಾರ್ಯಕ್ರಮದ ಎಲ್ಲ ವಿಷಯಗಳನ್ನೆಲ್ಲ ಒಟ್ಟಾಗಿ ಅವರು ಕೊನೆಯದಾಗಿ ಮಾತಾಡ್ತಾರೆ. ಹಾಗೆ ಆ ಒಂದು ಅಧ್ಯಕ್ಷರ ಭಾಷಣವಾಗಿ ನನಗೆ ಹೇಳಲಿಕ್ಕೆ ಸಿಕ್ಕಿತು ಅಂತ ಹೇಳೋ ಒಂದು ಅವಕಾಶ ಇರುವಾಗ ತುಂಬ ಎಕ್ಸೈಟೆಡ್ ಆಗಿತ್ತು ನನಗೆ. ಫಸ್ಟಿಗೆ ಎಂತ ಹೇಳೋದು ಹೇಗೆ ಅಂತ ಆ ರೀತಿ ಒಂದು ಅನಿಸ್ತಿತ್ತು. ಹಾಗೆ ಅಲ್ಲಿ ನನ್ನ ಹಾಗೆ ಇರುವ ತುಂಬ ಮಕ್ಕಳಿದ್ದದ್ದು, ಅವರನ್ನೆಲ್ಲ ನೋಡಿ ಆಗುವಾಗ ಅವರೊಟ್ಟಿಗೆ ಮಾತಾಡಿ ಎಲ್ಲ ಆಗುವಾಗ ಖುಷಿ ಆಯಿತು, ನನಗೆ ಒಂದು ಧೈರ್ಯ ಬಂತು. ಹಾಗೆ ಅದಕ್ಕಿಂತ ಮುಂಚೆ ಪತ್ರಕರ್ತರು ಹಾಗೂ ಕವಿಗಳು ಆಗಿರುವಂತಹ ರಾಧಾಕೃಷ್ಣ ಕೇವುಳ್ಯ ತಡ್ಕ ಸರ್ ಅವರ ಮನೆಗೆ ನಾನು ಹೋಗಿದ್ದೆ. ಅಲ್ಲಿ ಅವರ ಮನೆಯಲ್ಲಿ ಒಂದು ರೂಮಲ್ಲಿ ಫುಲ್ ಪುಸ್ತಕಗಳೇ ಇರುವುದು. ಅವರು ಬರೆದ ಪುಸ್ತಕಗಳು, ಅವರಿಗೆ ಸಿಕ್ಕಿದ ಪುಸ್ತಕ, ಹಾಗೆ ಅವರಿಗೆ ಸಿಕ್ಕಿದ ಅಭಿನಂದನೆಯಾಗಿ ಸಿಕ್ಕಿದ್ದು, ಸನ್ಮಾನ ಅಂತೇಳಿ ಮಾಡಿದ್ದು, ಶಾಲ್, ಆ ರೀತಿ ಎಲ್ಲ ತುಂಬ ಸ್ಮರಣಿಕೆಗಳೆಲ್ಲ ಇತ್ತು. ಅದನ್ನೆಲ್ಲ ನೋಡುವಾಗ ನನಗೆ ಅನಿಸಿತು, ನನಗೂ ಇದೇ ರೀತಿ ತೆಗಿಬೇಕು, ನನಗೂ ಸಾಹಿತ್ಯದಲ್ಲಿ ಇದೇ ರೀತಿ ಒಂದು ಮುಂದೆ ಹೋಗಬೇಕು ಅಂತ ಹೇಳಿ ಅನಿಸಿತ್ತು. ಹಾಗೆ ಅಷ್ಟಾಗಿ ಒಂದು ಸ್ವಲ್ಪ ಸಮಯದಲ್ಲೇ ಈ ಒಂದು ಅಧ್ಯಕ್ಷ ಆಗಿ ಒಂದು ಅವಕಾಶ ಸಿಕ್ಕಿದ್ದು. ಹಾಗೆ ಅವತ್ತು ನಾನು ಅಲ್ಲಿ ರಾಧಾಕೃಷ್ಣ ಸರ್ ಅವರ ಮಾರ್ಗದರ್ಶನ ಎಲ್ಲ ತೆಕ್ಕೊಂಡಿದ್ದೆ, ಹೇಗೆ ಮಾತಾಡೋದು ಎಂಥ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೆ. ಕಾರ್ಯಕ್ರಮದಲ್ಲಿ ಸಹ ಹಾಗೆ ಅಲ್ಲಿ ಎಲ್ಲರೊಟ್ಟಿಗೆ ಮಾತಾಡಿ ಎಲ್ಲ ವಿಷಯ ಎಲ್ಲ ಗೊತ್ತಾಯಿತು. ಹಾಗೆ ಹೋದೆ, ಧೈರ್ಯದಿಂದ ಎಲ್ಲ ಮಾತಾಡಿದೆ, ನನ್ನ ಮನಸ್ಸಲ್ಲಿದ್ದದ್ದನ್ನು ನಾನು ಹಂಚಿಕೊಂಡಿದ್ದೇನೆ. ನೀವೀಗ ಕವನ ಬರಿತೀರಿ, ಆ ಕವನದ ವಿಷಯಗಳು ನಿಮಗೆ ಹೇಗೆ ಸಿಗ್ತವೆ ಮತ್ತು ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ ನೀವು? ಕವನಗಳು ನಮ್ಮ ಭಾವನೆಗಳದು, ನಮ್ಮ ಮನಸ್ಸಲ್ಲಿರುವ ಭಾವನೆಗಳು ಬರವಣಿಗೆಯ ಮೂಲಕ ಒಂದು ಸಾಲಿನ ಮೂಲಕವಾಗಿ ಅದು ವ್ಯಕ್ತಪಡಿಸುವಂಥದ್ದು. ನಮಗೆ ಆದ ಅನುಭವ ಆಗಿರ್ಬೋದು, ನಮ್ಮ ಕಣ್ಣ ಮುಂದೆ ನಮಗೆ ಕಾಣ್ತಾ ಇರುವಂಥದ್ದು ಏನಾದರೂ ಆಗಿರ್ಬೋದು, ಅಥವಾ ನಮ್ಮ ಮನಸ್ಸಲ್ಲಿದ್ದ ಸಂತೋಷವೋ ದುಃಖವೋ ಬೇಸರ ಏನಾದರೂ ಇದ್ದರೆ ಅದನ್ನೆಲ್ಲ ಮಾತಲ್ಲಿ ಹೇಳೋದಕ್ಕಿಂತ ಬರೆದು ನಮಗೆ ನಾವು ಸಾಂತ್ವನ ಅಂತ ಅನಿಸುವ ರೀತಿ ನಮಗೆ ನಾವು ಬರೆದು ಅದನ್ನು ವ್ಯಕ್ತಪಡಿಸೋದ್ರಲ್ಲಿ ಖುಷಿ ಜಾಸ್ತಿ ಇದೆ. ಹಾಗಾಗಿ ಅದು ಕವನಗಳಿಗೆ ವಿಷಯಕ್ಕಿಂತಲೂ ನಮ್ಮ ಮನಸ್ಸಲ್ಲಿದ್ದ ಭಾವನೆಗಳನ್ನು ನಾವು ಸಾಲಿನ ಮೂಲಕ ವ್ಯಕ್ತಪಡಿಸೋದು ಅಂತ ನನಗೆ ಅನಿಸ್ತದೆ. ಈಗ ನೀವು ಶಾಲೆಗೆ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಏನಾದ್ರು ಒಂದು ವಿಷಯ ಹೊಳಿತು ಅಥವಾ ಏನನ್ನಾದ್ರೂ ನೋಡಿದ್ರಿ, ಆ ವಿಷಯದ ಕುರಿತು ನೀವು ಶಾಲೆಗೆ ಹೋದ್ಮೇಲೆ ಬರಿತಿದ್ರಾ ಅಥವಾ ಯಾವ ಟೈಮಲ್ಲಿ ಅದನ್ನು ಮನೆಗೆ ಹೋದ್ಮೇಲೆ ಬರಿತಿದ್ರಾ? ಅದು ನನ್ನ ಮನಸ್ಸಲ್ಲಿ ನನಗೆ ಎಂಥ ವಿಷಯ ಹೊಳೆದ್ರೂ ಕೂಡ ಅದು ಆನ್ ದಿ ಸ್ಪಾಟಲ್ಲಿ ನಾನು ಬರಿತಿದ್ದೆ. ಈಗ ನನ್ನ ಕೈಯಲ್ಲಿ ಪೆನ್ ಮತ್ತು ಪುಸ್ತಕ ಇದ್ದರೆ ನಾನು ಆವಾಗಲೇ ಅದನ್ನು ಬರೆದಿರ್ತಿದ್ದೆ. ಒಮ್ಮೆ ಮನಸ್ಸಿಗೆ ಬಂದ ಅದೇ ಸಾಲನ್ನು ಮತ್ತೊಮ್ಮೆ ಅದು ಸಿಗೋದಿಲ್ಲ. ಒಮ್ಮೆ ಬರೆಯುವಾಗ ಆಗ ಬರೆದ್ರೆ ಆಯಿತು, ಮತ್ತೆ ಅದು ಅದೇ ರೀತಿ ಪದಗಳು ಜೋಡಣೆಯಾಗಿ ಅದು ಬರುವುದಿಲ್ಲ. ಹಾಗೆ ನಾನು ಆನ್ ದ ಸ್ಪಾಟ್ ಬರಿತಾ ಇದ್ದೆ. ಮತ್ತು ಏನಾದರೂ ಹೀಗೆ ಹೊರಗೆ ಏನಾದರೂ ಇದ್ದರೆ ಪೆನ್ ಇದ್ದರೆ ಕೈಯಲ್ಲಿ ಆದರೂ ಬರೆದಿಡೋದು. ನೀವು ಓದಿನ ಜೊತೆಗೆ ಈ ಬರವಣಿಗೆಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಎಜುಕೇಷನ್ ಅಂತ ಹೇಳೋದು ನಮ್ಮ ಕರಿಯರಿಗೆ ಬೇಸಿಕ್ ಆಗಿರುವಂತಹ ಫೌಂಡೇಶನ್ ಅದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬ ಮೇಯ್ನ್ ಆಗಿರುವಂಥದ್ದು. ನಾವು ಜಾಸ್ತಿ ಇಂಪಾರ್ಟೆನ್ಸ್ ಅದಕ್ಕೆ ಕೊಡಬೇಕಾಗ್ತದೆ. ಅದರೊಟ್ಟಿಗೆ ಹವ್ಯಾಸಗಳು ಅಂತ ಹೇಳುವಂಥ ಒಂದು ಸೈಡಲ್ಲಿ ನಮ್ಮ ಜೊತೆಗೆ ನಮ್ಮ ಖುಷಿಯಾಗಿ ಇರುವಂತಹದ್ದು ನಮ್ಮ ಹವ್ಯಾಸ, ನಮಗೆ ಖುಷಿ ಕೊಡೋದು ನಮ್ಮ ಹವ್ಯಾಸ ಆಗಿರ್ತದೆ. ಹಾಗೆ ನಾನು ಕಲಿಯುವ ಓದುವ ಟೈಮಲ್ಲಿ ಅದನ್ನು ಶಾಲೆಗೆ ಅದನ್ನು ಓದ್ತಾ ಇದ್ದೆ. ಹಾಗೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿರುವಾಗ ನಾನು ಕವನಗಳನ್ನೆಲ್ಲ ಬರಿತಾ ಇದ್ದೆ. ನಿಮ್ಮ ಕವನಗಳು ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಒಂದು ಪುಸ್ತಕ ಬಿಡುಗಡೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದು. ಅದರ ಅನುಭವವನ್ನು ಹೇಳ್ಬೋದಾ? ನನ್ನ
59 ಕವನಗಳು ಹಾಗೂ ಚುಟುಕುಗಳು. ನಾನು ಚಿಕ್ಕದ್ರಿಂದ ಬರೆದದ್ದು ಸಾಧಾರಣ ಒಂದು 9th ಬರೆದಂತಹ ಕವನಗಳು ಅದರಲ್ಲಿ ಉಂಟು. ಕವನ ಚುಟುಕುಗಳನ್ನು ಒಟ್ಟು ಸೇರಿ ಚಿಗುರು ಕವನ ಸಂಕಲನಗಳು ಅಂತ ಹೇಳುವ ಪುಸ್ತಕವನ್ನು ಬಿಡುಗಡೆ ಮಾಡಿತ್ತು. ಈ ವರ್ಷ 2026 ಫೆಬ್ರವರಿ 28ಕ್ಕೆ ಪೆರ್ಲಾ ವ್ಯಾಪಾರಿ ಭವನದಲ್ಲಿ ಬಿಡುಗಡೆ ಆದದ್ದು. ಪುಸ್ತಕದ ಪ್ರಕಾಶನ ಸವಿಹೃದಯದ ಕವಿಮಿತ್ರರು ವೇದಿಕೆಯ ಸಂಚಾಲಕರು ಸುಭಾಷ್ ಸರ್ ಅವರದ್ದು. ಅದಕ್ಕೆ ಆ ಪುಸ್ತಕಕ್ಕೆ ಚಿಗುರು ಅಂತ ಹೇಳಿ ಹೆಸರಿಡಲಿಕ್ಕೆ ಕಾರಣ, ಒಂದು ಹೂ ಅರಳಬೇಕು ಅಂತ ಹೇಳಿದರೆ ಮೊದಲಿಗೆ ಗಿಡ ಮೊಳಕೆ ಒಡೆದು ಚಿಗುರ್ತದೆ. ಅದೇ ರೀತಿ ನಾನು ಕೂಡ ಈಗ ಚಿಗುರ್ತಾ ಇರುವಂತಹ ಒಂದು ಪ್ರತಿಭೆ. ಹಾಗಾಗಿ ನಾನು ಬರೆದಂತಹ ಮೊದಲ ಕವನ ಸಂಕಲನಗಳು ಚಿಗುರ್ತಿದ್ದಂತಹ ಒಂದು ಸಮಯ ಅದು. ಹಾಗಾಗಿ ಅದಕ್ಕೆ ಚಿಗುರು ಅಂತ ಹೆಸರಿಟ್ಟದ್ದು. ನನ್ನ ಚಿಗುರು ಪುಸ್ತಕದ ಅಲ್ಲಿ ಹಿತನುಡಿಯಾಗಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೊಡಿ ಅವರು ಬರೆದಿದ್ದಾರೆ. ಹಾಗೆ ಪುಸ್ತಕದ ಬೆನ್ನುಡಿಯಾಗಿ ಇಂಗ್ಲಿಷ್ ಉಪನ್ಯಾಸಕರಾಗಿರುವಂತಹ ಬಾಲಕೃಷ್ಣ ಬೇರಿಕೆ ಅವರು ಬರೆದಿದ್ದಾರೆ. ಸೊ ಹಾಗಾಗಿ ಅದು ಒಂದು ನನ್ನ ಮೊದಲ ಪುಸ್ತಕ ಪ್ರಕಟಣೆ. ಹಾಗೆ ಮುಂದೆ ಸವಿಹೃದಯದ ಕವಿಮಿತ್ರರ ವೇದಿಕೆಯಿಂದ ಕಥಾದೀಪ್ತಿ ಅಂತ ಹೇಳುವ ಕವನ ಸಂಕಲನಗಳು ಒಂದು ಪುಸ್ತಕ ಪ್ರಕಟಣೆ ಆಯಿತು. ಅದರಲ್ಲಿ ನಾನು ಬರೆದಂತಹ ಸ್ನೇಹ ಸ್ವಪ್ನ ಅಂತ ಹೇಳೋ ಒಂದು ಕತೆ ಉಂಟು. ಹಾಗೆ ಕೇರಳ ಸರ್ಕಾರದಿಂದ ಒಂದು ಗೆಳೆಯರು ಅಂತ ಹೇಳುವ ಪುಸ್ತಕ ಎಲ್ಲ ಮಕ್ಕಳದು ಹೈಸ್ಕೂಲಲ್ಲಿರುವಾಗ ಎಲ್ಲ ಮಕ್ಕಳ ಕತೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಒಂದು ಪುಸ್ತಕವನ್ನಾಗಿ ಮಾಡಿದ್ದು ಗೆಳೆಯರು ಅಂತ ಹೇಳೋ ಪುಸ್ತಕ. ಅದರಲ್ಲಿ ನಾನು ಬರೆದಂತಹ ನಾಯಿ ಮರಿ ಮತ್ತೊಂದು ಬಾಲ್ಯದ ಗೆಳೆಯ ಅಂತ ಹೇಳುವ 2 ಕತೆಗಳು ಇನ್ಕ್ಲೂಡ್ ಆಗಿ ಉಂಟು. ನಿಮ್ಮ ನೆಚ್ಚಿನ ಕವಿಗಳು ಯಾರು? ನನಗೆ ನೆಚ್ಚಿನ ಕವಿಗಳು ಅಂತ ಹೇಳಿದರೆ ಕನ್ನಡದಲ್ಲಿ ಎಲ್ಲ ಕವಿಗಳ ಬಗ್ಗೆ ಸಹ ನಾವು ಕೇಳ್ತೇವೆ, ಎಲ್ಲ ಇಷ್ಟ ಉಂಟು. ಹಾಗೆ ಇಂಗ್ಲೀಷಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಆ ರೀತಿ ಎಲ್ಲ. ಆಮೇಲೆ ನಾನು ನೆಚ್ಚಿನ ಕವಿಗಳು ಅಂತ ಹೇಳೋದಕ್ಕಿಂತ ಜಾಸ್ತಿ ನನಗೆ ಒಂದು ಸ್ಫೂರ್ತಿ ಅಂತ ಹೇಳಿದರೆ, ನಾನು ಕವಿಗೋಷ್ಠಿಗಳಲ್ಲೆಲ್ಲ ಭಾಗವಹಿಸುವಾಗ ಅಲ್ಲಿ ಹಿರಿಯ ಕವಿಗಳೆಲ್ಲ ಸಿಗ್ತಾಯಿದ್ರು. ಅವರೊಟ್ಟಿಗೆ ಮಾತಾಡಿ ಆಗುವಾಗ ಅವರು ಮಾರ್ಗದರ್ಶನ ಕೊಡ್ತಾಯಿದ್ರು. ಕವನದ ರೀತಿ ಬರೆಯುವುದು ಅದರ ಬಗ್ಗೆ ಎಲ್ಲ ಅವರು ಹೇಳ್ತಾಯಿದ್ರು. ಹಾಗೆ ಅವರು ಕವನವನ್ನು ಓದೋದು, ಅವರ ಕವನಗಳನ್ನೆಲ್ಲ ಕೇಳ್ತಾ ಇದ್ದೆ. ಅದೇ ಒಂದು ಮಾರ್ಗದರ್ಶನ ನನಗೆ. ಹಾಗೆ ನೀವು ಇದುವರೆಗೆ ಬರೆದ ಕವನಗಳಲ್ಲಿ ನಿಮಗಿಷ್ಟವಾದ ಕವನದ ಕೆಲವು ಸಾಲುಗಳನ್ನು ಹೇಳ್ಬೋದಾ? ಖಂಡಿತ. ನಾನಿವತ್ತು ಓದುವಂತಹ ಚಿಕ್ಕ ಒಂದು ಕವನ ನನ್ನ ಅಪ್ಪನ ಬಗ್ಗೆ ನಾನು ಬರೆದಂತಹ ಕವನ. ಅಪ್ಪ ಅಂದರೆ ಎಲ್ರಿಗೂ ಪ್ರೀತಿ ಗೌರವ. ಸೊ ಹಾಗೆ ಅಪ್ಪನ ಬಗ್ಗೆ ನಾನು ಬರೆದಂತಹ ಕವನ. ಸಹನೆ ತ್ಯಾಗದ ಕಡಲು ಪ್ರೀತಿ ತುಂಬಿದ ಒಡಲು, ಸಹನೆ ತ್ಯಾಗದ ಕಡಲು ಪ್ರೀತಿ ತುಂಬಿದ ಒಡಲು, ಧೈರ್ಯಕ್ಕೆ ಮುಡಿಪಾದ ಹೆಗಲು ನನ್ನಪ್ಪನೇ ನನ್ನ ಬೆಂಗಾವಲು, ಧೈರ್ಯಕ್ಕೆ ಮುಡಿಪಾದ ಹೆಗಲು ನನ್ನಪ್ಪನೇ ನನ್ನ ಬೆಂಗಾವಲು, ಎಲ್ಲ ಕೊಡಿಸೋ ಸಾಹುಗಾರ ಬೆವರಿಳಿಸಿ ದುಡಿಯೋ ಜಾಮಗಾರ, ಎಲ್ಲವ ಕೊಡಿಸೋ ಸಾಹುಗಾರ ಬೆವರಿಳಿಸಿ ದುಡಿಯೋ ಜಾಮಗಾರ, ನಗುವ ಕಲಿಸೋ ಮೋಜುಗಾರ ಜಗವ ತೋರಿಸೋ ಜಗದೀರ, ನಗುವ ಕಲಿಸೋ ಮೋಜುಗಾರ ಜಗವ ತೋರಿಸೋ ಜಗದೀರ, ಸ್ನೇಹವ ಹಂಚುವ ಗೆಳೆಯ ಗಜಗಾಂಭೀರ್ಯದ ಒಡೆಯ, ಸ್ನೇಹವ ಹಂಚುವ ಗೆಳೆಯ ಗಜಗಾಂಭೀರ್ಯದ ಒಡೆಯ, ನಿನ್ನ ವರ್ಣಿಸಲೆನಗೆ ಅಸಾಧ್ಯ ಅಪ್ಪ ನೀನಿದ್ದರೆ ನನಗೆಂದೆಂದಿಗೂ ವಿಜಯ, ನಿನ್ನ ವರ್ಣಿಸಲೆನಗೆ ಅಸಾಧ್ಯ ಅಪ್ಪ ನೀನಿದ್ದರೆ ನನಗೆಂದೆಂದಿಗೂ ವಿಜಯ. ಉತ್ತಮವಾದ ಒಂದು ಕವನವನ್ನು ಸಾಂದರ್ಭಿಕವಾಗಿ ವ್ಯಕ್ತಪಡಿಸಿದ್ದೀರಾ, ಅಭಿನಂದನೆಗಳು. ಧನ್ಯವಾದಗಳು. ಸಾಹಿತ್ಯದ ಜೊತೆಗೆ ನೀವು ಯಕ್ಷಗಾನದಲ್ಲಿ ಸಹ ತೊಡಗಿಸಿಕೊಂಡಿದ್ದೀರಾ. ನಿಮ್ಮ ಯಕ್ಷಗಾನದ ಗುರು ಯಾರು ಮತ್ತು ನೀವು ಇದುವರೆಗೆ ಎಷ್ಟು ವೇಷಗಳನ್ನು ಹಾಕಿದ್ದೀರಿ ಹಾಗೂ ಅದರಲ್ಲಿ ನಿಮಗೆ ಇಷ್ಟವಾದ ವೇಷ ಯಾವುದು? ನಾನು ಒಂದು ದಿವಸ ನಾನು ಅತ್ತೆಯ ಜೊತೆಗೆ ಯಕ್ಷಗಾನ ಅಲ್ಲೇ ಹತ್ತಿರದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಇತ್ತು, ಯಕ್ಷಗಾನ ಇತ್ತು. ಹಾಗೆ ಅದನ್ನು ನೋಡಲಿಕ್ಕೆ ಹೋಗಿದ್ದೆ. ದೇವಿ ಮಹಾತ್ಮೆ ಅಂತ ಹೇಳೋ ಒಂದು ಯಕ್ಷಗಾನ. ಹಾಗೆ ಅದನ್ನು ನೋಡಿ ಮತ್ತೆ ನನಗೆ ಯಕ್ಷಗಾನದ ಬಗ್ಗೆ ಹೆಚ್ಚಿನ ಒಲವು ಮೂಡಿತು. ಅದುವರೆಗೆ ನನಗೆ ಯಕ್ಷಗಾನ ಅಂತ ಹೇಳಿದರೆ ಅಷ್ಟೆಂತ ಇದಿರಲಿಲ್ಲ. ಅವತ್ತಿನಿಂದ ನನಗೆ ಯಕ್ಷಗಾನ ಅಂತ ಹೇಳಿದರೆ ತುಂಬ ಇಷ್ಟ. ಅದಾದ್ಮೇಲೆ ನಾನು ಯಕ್ಷಗಾನ ನಡೀತಿದ್ದ ಎಲ್ಲ ಕಡೆ ನಾನು ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ, ಆನಂದಿಸ್ತಾ ಇದ್ದೆ. ಹಾಗೆ ಒಂದು ಟೈಮಲ್ಲಿ ನಮ್ಮ ಏಲ್ಕಾನದಲ್ಲಿ
ಯಕ್ಷಗಾನ ತರಬೇತಿಯನ್ನು ಪ್ರಾರಂಭಿಸ್ತಾರೆ ಅಂತ ಹೇಳೋದೊಂದಿತ್ತು. ಯಕ್ಷಗಾನ ನಾಟ್ಯ ಗುರುಗಳಾದ ಬಾಲಕೃಷ್ಣ ಏಲ್ಕನ ಅವರು ಯಕ್ಷಗಾನ ತರಬೇತಿಯನ್ನು ಕೊಡ್ತೇನೆ ಅಂತ ಹೇಳಿದ್ರಾಯ್ತು. ಹಾಗೆ ಊರಿನ ಏಲ್ಕನ ಊರಿನ ಮಕ್ಕಳು ಹಾಗೆ ನಾನು ಹೋಗಿದ್ದೆ ಅಲ್ಲಿಗೆ. ಹಾಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನಮಗೆ ಯಕ್ಷಗಾನ ತರಬೇತಿ ಕೊಡ್ತಾಯಿದ್ರು. ಹಾಗೆ ಯಕ್ಷಗಾನ ತರಬೇತಿ ಕೊಟ್ಟು ಅದೇ ವರ್ಷ ನಡೆದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮೊದಲ ಬಾರಿಗೆ ನಾನು ಯಕ್ಷಗಾನ ವೇಷವನ್ನು ಹಾಕಿದ್ದು. ಬಬ್ರುವಾಹನ ಕಾಳಗ ಅಂತ ಹೇಳುವಂತಹ ಯಕ್ಷಗಾನ, ಅದರಲ್ಲಿ ನನಗೆ ಕೃಷ್ಣನ ಪಾತ್ರ ಸಿಕ್ಕಿದ್ದು. ಮೊದಲ ಬಾರಿಗೆ ಸಿಕ್ಕಿದ ಪಾತ್ರ ಕೃಷ್ಣನ ಪಾತ್ರ. ತುಂಬ ಮೆಚ್ಚುಗೆಯಿಂದ ನಾನು ಅದನ್ನು ಮಾಡಿದ್ದೇನೆ. ಹಾಗೆ ಅದರೊಟ್ಟಿಗೆ ಪ್ರದ್ಯುಮ್ನನ ಒಂದು ಪಾತ್ರ ಕೂಡ ಇತ್ತು, ಅದನ್ನು ಕೂಡ ಮಾಡಿದ್ದೇ ಇತ್ತು. ಹಾಗೆ ಸಂಚಾಲಕರು ಸುಭಸರ್ ಅವರ ಮನೆಯಲ್ಲಿ ಮಹಾಮಾಯಿ ದೇವರ ಪೂಜೆ ಇತ್ತು. ಪೂಜೆಯ ಜೊತೆಗೆ ಯಕ್ಷಗಾನ ಕಾರ್ಯಕ್ರಮ ಕೂಡ ಒಟ್ಟಿಗೆ ಇಟ್ಟಿದ್ರಾಯಿತು. ಹಾಗೆ ಅಲ್ಲಿ ಕೂಡ ಹಾಗೆ ಕಮಲ ನಯನೆಯ ಒಂದು ಪಾತ್ರವನ್ನು ಮಾಡಿದ್ದಾಯಿತು. ನನಗೆ ಯಕ್ಷಗಾನದಲ್ಲಿ ತುಂಬ ನೆಚ್ಚಿನ ಪಾತ್ರ ಅಂತ ಹೇಳಿದರೆ ಸ್ತ್ರೀ ವೇಷ ಪಾತ್ರ ತುಂಬ ಇಷ್ಟ. ಹಾಗೆ ಈ ಮಾಸ್ ಎಂಟ್ರಿ ಕೊಡುವ ಆ ರೀತಿಯೆಲ್ಲ ಕ್ಯಾರೆಕ್ಟರ್ಸ್ ಇರ್ತದಲ್ಲ, ಈ ಮಹಿಷಾಸುರಂದ ಹಾಗೆ ಅಥವಾ ದೇವಿಯ ಪಾತ್ರ ಆಗಿರ್ಬೋದು, ಅಂಥ ಪಾತ್ರಗಳೆಲ್ಲ ನನಗೆ ತುಂಬ ಇಷ್ಟ. ತುಂಬ ಆಕರ್ಷಣೆಯಾಗಿರ್ತದೆ, ತುಂಬ ಮೆಚ್ಚುಗೆ ಹಾಗೆ ಹಾಸ್ಯ ಪಾತ್ರಗಳಿರ್ತದೆ. ಅದು ಸಹ ಹಾಗೆ ನಮಗೆ ತುಂಬ ಮನ ತುಂಬಿ ನಗಡಲಿಕ್ಕೆಲ್ಲ ಆಗ್ತದೆ ಅಂಥ ಒಂದು ಪಾತ್ರ ಎಲ್ಲ ತುಂಬ ಇಷ್ಟ. ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನೀವು ಸೈ ಎನಿಸಿಕೊಂಡಿದ್ದೀರಿ. ಈ ಸಾಹಿತ್ಯ, ಯಕ್ಷಗಾನ ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲೆಲ್ಲ ನೀವು ತೊಡಗಿಸಿಕೊಂಡಿದ್ದೀರಿ? ನಿರೂಪಣೆ ಅಂತ ಹೇಳೋದು ನನಗೆ ಒಂದು ರೀತಿ ತುಂಬ ಇಷ್ಟವಾದಂತಹ ಒಂದು ಆ್ಯಕ್ಟಿವಿಟಿ. ನಿರೂಪಣೆ ನನಗೆ ನಮ್ಮ ಸ್ಕೂಲಲ್ಲಿ ಎಂಥದೇ ಪ್ರೋಗ್ರಾಮ್ ಮಾಡ್ತಿದ್ರು ಅದನ್ನ ಮಕ್ಕಳೇ ಎಲ್ಲ ಪ್ರೋಗ್ರಾಮ್ ಮಾಡೋದು. ಅಂದರೆ MC ಆಗಿರ್ಬೋದು, ನಿರೂಪಣೆ, ಹಾಗೆ ವೆಲ್ಕಮ್ ಸ್ಪೀಚ್, ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ಕೂಡ ನಾವು ಮಕ್ಕಳೇ ಮಾಡಿ ಅರೇಂಜ್ ಮಾಡುವಂಥದ್ದು. ಹಾಗೆ ಅದೊಂದು ಕೌಶಲ್ಯ ಹುಟ್ಟಿದ್ದು ಅಂತ ಹೇಳಿದರೆ ಅದು ಶಾಲೆಯಿಂದಲೇ. ಅಲ್ಲಿ ನಾನು ಎಲ್ಲ ಕಾರ್ಯಕ್ರಮ ಅಲ್ಲಿ ನಡೀತಿದ್ದಂತಹ ಪ್ರೋಗ್ರಾಮ್ಸಿಗೆ ನಿರೂಪಣೆಯನ್ನೆಲ್ಲ ನಾನು ಮಾಡ್ತಾ ಇದ್ದೆ. ಅಲ್ಲಿಂದ ಒಂದು ಶುರುವಾದ ಜರ್ನಿ ಅದು. ಹಾಗೆ ಕವಿಗೋಷ್ಠಿಗಳಲ್ಲಿ ಎಲ್ಲ ನಿರೂಪಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಮತ್ತೆ. ಹಾಗೆ ಫ್ಯಾಮಿಲಿ ಫಂಕ್ಷನಲ್ಲಿ ಈ ಮದುವೆ ಫಂಕ್ಷನ್ಸ್ ಎಲ್ಲ ಇರ್ತದಲ್ಲ, ಹಾಗೆ ಅಲ್ಲಿ ಕೂಡ ನಿರೂಪಣೆಯನ್ನು ಮಾಡಿದ್ದೇನೆ ನಾನು. ಮತ್ತು ಬೇರೆ ಚಟುವಟಿಕೆಗಳೇನಂತ ಹೇಳಿದರೆ ನನಗೆ ಎಂಥದ್ದೇ ಆಗಲಿ ಆರ್ಟ್ ಅಂತ ಹೇಳುವಾಗ ನನಗೆ ಎಲ್ಲ ಕೂಡ ಇಷ್ಟ ಅನ್ನಿಸ್ತದೆ. ಹಾಗೆ ಸಂಗೀತ ಆಗಿರ್ಬೋದು, ಸ್ವಲ್ಪ ಸಂಗೀತ ಕೂಡ ಕಲ್ತಿದ್ದೇನೆ, ಹಾಗೆ ಹಾಡ್ತಾ ಇದ್ದೆ. ಮತ್ತು ಚಿತ್ರ ಕೂಡ ಹಾಗೆ ಫ್ಯಾಬ್ರಿಕ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೆ, ಅದು ಕೂಡ ಇಷ್ಟ. ಮತ್ತು ಸ್ಕೂಲಿಂದ ಕಾಂಪಿಟಿಷನ್ಸಲ್ಲಿ ಸೈನ್ಸ್ ಫೇರ್, ಕಲೋತ್ಸವದಲ್ಲಿ, ಸ್ಪೋರ್ಟ್ಸಲ್ಲಿ ಹಾಗೆ ಎಲ್ಲದರಲ್ಲಿ ಸಹ ಭಾಗವಹಿಸಿದ್ದೇನೆ. ಹಾಗೆ ಒಂದು ಸ್ಪೆಷಲ್ ಆಗಿ ಅಂತ ಹೇಳಿದರೆ ನಮ್ಮ ಶಾಲೆಯಿಂದ ಭಗವದ್ಗೀತೆಯ 700 ಶ್ಲೋಕಗಳನ್ನು 3 ನಿಮಿಷದಲ್ಲಿ 100 ಜನ ಮಕ್ಕಳು ಸೇರಿ ಬರೆದು ಅದನ್ನೊಂದು ವರ್ಲ್ಡ್ ರೆಕಾರ್ಡ್ ಮಾಡುವಂಥದ್ದು. ಅದು ಕೃಷ್ಣನ ಒಂದು ದೊಡ್ಡ ಫ್ಲೆಕ್ಸ್, ಅದರಲ್ಲಿ ಕೃಷ್ಣನ ಒಂದು ಫೋಟೋ ಇರ್ತದೆ ದೊಡ್ಡ, ಅದರ ಮೇಲೆ ಶ್ಲೋಕಗಳನ್ನು ಬರೆಯುವಂಥದ್ದು. ಹಾಗೆ ಬರೆದು ವರ್ಲ್ಡ್ ರೆಕಾರ್ಡ್ ಮಾಡೋದ್ರಲ್ಲಿ ನಾನು ಅದರಲ್ಲಿ ಸಹ ಭಾಗವಹಿಸಿದ್ದೇನೆ. ಶ್ಲೋಕ ಬರೆದು ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಅದು ಒಂದು ಸಿಕ್ಕಿದೆ. ಈಗಷ್ಟೇ SSLC ಮುಗಿಸಿದ್ದೀರಿ. ಮುಂದಿನ ವಿದ್ಯಾಭ್ಯಾಸದ ನಿಮ್ಮ ಕನಸುಗಳೇನು? ಭವಿಷ್ಯದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ? ಸಾಧನೆಯ ಹಾದಿಯಲ್ಲಿ ಹೋಗಬೇಕು ಅಂತ ಹೇಳೋದೇ ನನ್ನ ಗುರಿಯಾಗಿದೆ. ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ಮಾಡಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಹೆಸರನ್ನು ತರಬೇಕು. ನಾನು ಕಲಿತ ಶಾಲೆಗಾಗಿರ್ಬೋದು, ಇನ್ನು ನೆಕ್ಸ್ಟ್ ಕಲಿಯುವ ಕಾಲೇಜಿಗಾಗಿರ್ಬೋದು ಒಳ್ಳೆ ಹೆಸರನ್ನು ಮಾಡಬೇಕು. ಎಲ್ಲರಿಗೂ ಒಂದು ಪ್ರೀತಿ ಪಾತ್ರಳಾಗಿರಬೇಕು ಅಂತ ನನ್ನ ಒಂದು ಇಷ್ಟ. ಹಾಗೆ ಈಗ 10th ಮುಗಿಸಿ ಇನ್ನು ನೆಕ್ಸ್ಟ್ ಎಡನೀರು ಸ್ವಾಮೀಜಿಸ್ HHSIB ಸ್ವಾಮೀಜಿಸ್ ಸ್ಕೂಲ್ನಲ್ಲಿ ಸೈನ್ಸ್ ತಗೊಂಡಿದ್ದೇನೆ, PCMB ಸ್ಟೂಡೆಂಟ್. ಸೊ ನೆಕ್ಸ್ಟ್ ಮೆಡಿಕಲ್ ಫೀಲ್ಡಲ್ಲಿ ಹೋಗಬೇಕು ಅಂತ ಹೇಳಿ, ಮೆಡಿಕಲ್ ಫೀಲ್ಡ್ ಅಥವಾ ಏನೋ ರಿಸರ್ಚ್ ಟೈಪ್ಸ್ ಇರ್ತದಲ್ಲ ಆ ರೀತಿ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಕರಿಯರಲ್ಲಿ. ಹಾಗೆ ಸಾಹಿತ್ಯದಲ್ಲಿ ಅಂತ ಹೇಳಿದರೆ ಇನ್ನಷ್ಟು ಪುಸ್ತಕಗಳನ್ನು ಇನ್ನಷ್ಟು ಕವನಗಳನ್ನು ಬರಿಬೇಕು, ಅದನ್ನ ಪುಸ್ತಕಗಳನ್ನಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳೋದು. ಹಾಗೆ ನನಗೆ ಕಾದಂಬರಿಗಳನ್ನು ಓದೋದೆಲ್ಲ ತುಂಬ ಇಷ್ಟ, ಅದೊಂದು ಹವ್ಯಾಸ ಉಂಟು. ಹಾಗಾಗಿ ನಾನೇ ಒಂದು ಸ್ವಂತ ಕತೆ
ಕಾದಂಬರಿಗಳನ್ನು ಬರೆದು ಅದನ್ನು ಪುಸ್ತಕವಾಗಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಇಷ್ಟ. ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ತುಂಬ ಖುಷಿಯಾಯಿತು. ನಿಮ್ಮ ಈ ಬಹುಮುಖ ಪ್ರತಿಭೆ ಮತ್ತು ಸಾಧನೆ ಇನ್ನೂ ಹಲವು ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಪ್ರೇರಣೆ. ಹಾಗೆ ನಮ್ಮ ಈ ಅರಳು ಪ್ರತಿಭೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಭವಿಷ್ಯದ ಕನಸುಗಳೆಲ್ಲ ಈಡೇರಲಿ ಅಂತ ಹಾರೈಸ್ತೆ. ಧನ್ಯವಾದಗಳು. ಇದಿಷ್ಟು ಇಂದಿನ ನಮ್ಮ ಅರಳು ಪ್ರತಿಭೆ ಹರ್ಷಿತಾ ಪೆರ್ಲಾ ಅವರ ಸಾಧನೆಯ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅದ್ಭುತ ಪ್ರತಿಭೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.